ಹಲೋ ಫ್ರೆಂಡ್ಸ್, ಎಲ್ಲಿಗೂ ಸ್ವಾಗತ ಮತ್ತೆ ಸುಸ್ವಾಗತ. ಇವತ್ತಿನ ಒಂದು ಕಂಟೆಂಟ್ ಬಂದು ಒಂದೇ ದಿನದಲ್ಲಿ ಎಲ್ಲವನ್ನು ಬದಲಾಯಿಸಬೇಡಿ. ಚಿಕ್ಕ ಚಿಕ್ಕದಾಗಿ ನಿಮ್ಮ ಆದಾಯ ಅಥವಾ ಖರ್ಚು ಅಥವಾ ಇನ್ವೆಸ್ಟ್ಮೆಂಟ್ ಸಣ್ಣ ಸಣ್ಣದಾಗಿ ಬದಲಾವಣೆ ಮಾಡ್ತಾ ಬಂದು ಆಮೇಲೆ ದೊಡ್ಡ ಮೊತ್ತದಲ್ಲಿ ನೀವು ಬದಲಾವಣೆ ಆಗಿ ಅಂತ ಹೇಳ್ತಾ ಇವತ್ತಿನ ಒಂದು ಕಂಟೆಂಟ್ ಬಗ್ಗೆ ಮಾತಾಡೋಣ. ಸೊ ಮೊದಲನೇದು ಒಂದ್ ಎರಡು ಮೂರು ಎಕ್ಸಾಂಪಲ್ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ನಮ್ಮ ಅಥವಾ ನಿಮ್ಮ ಗೋಲ್ಗಳು ಏನಾಗಿರುತ್ತೆ, ಚಿಕ್ಕದಾಗಿರುತ್ತೆ. ಸೊ ಹಾಗಾಗಿ ನೀವು ಫೇಲ್ಯೂರ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನೀವು ಯೋಚನೆ ಮಾಡ್ತಕ್ಕಂಥದ್ದು ಚಿಕ್ಕ ಚಿಕ್ಕದಾಗಿ ಇರುತ್ತೆ. ಹಾಗಾಗಿ ಫೇಲ್ಯೂರ್ ಆಗದೆ. ಎಲ್ಲಿ ಫೇಲ್ಯೂರ್ ಆಗ್ತೀರಾ ಅಂತಂದ್ರೆ, ಒನ್ ಡೇ ಸಡನ್ ಯು ಟೇಕ್ ಎ ಡಿಸಿಷನ್. ಸೊ ಎವ್ರಿಥಿಂಗ್ ಚೇಂಜ್ ಆಗ್ಬಿಡ್ಬೇಕು. ಸೊ ನಾಳೆಯಿಂದ ನಾನು ಶ್ರೀಮಂತನಾಗಬೇಕು ಅನ್ನೋ ಒಂದು ಸಡನ್ ಚೇಂಜಸ್ ಮಾಡಿದಾಗ ಏನಾಗುತ್ತೆ, ಒಂದು ನೀವು ಮೆಂಟಲಿ ಸ್ಟ್ರೆಸ್ ಆಗ್ತೀರಾ, ಅಥವಾ ನಿಮ್ಮ ಹಿಲ್ನೆಸ್ ಅಂದ್ರೆ ಹೆಲ್ತ್ ಅಲ್ಲಿ ಏನೋ ಇಶ್ಯೂಸ್ ಅಥವಾ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಯಾವುದೇ ವಿಚಾರ ಆದ್ರೂ ಕೂಡ ನೀವು ಬದಲಾವಣೆ ಮಾಡಬೇಕು ಅಂತಂದ್ರೆ ಹಂತ ಹಂತವಾಗಿ ನೀವು ಬದಲಾವಣೆ ಮಾಡ್ಕೊ ಹೋಗ್ಬೇಕಾಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಹೇಳಿಕ್ಕೆ ಇಷ್ಟಪಡ್ತೀನಿ. ಇನ್ ದ ಮಂತ್ ಆಫ್ ಜನವರಿ ಅಥವಾ ಎಂಡ್ ಆಫ್ ಡಿಸೆಂಬರ್ ನಾವು ಒಂದು ಆಕ್ಷನ್ ತಗೊಳ್ತೀವಿ. ಸೊ ನೆಕ್ಸ್ಟ್ ಇಯರ್ ನಾನು 1 2 3 4 5 ಬದಲಾವಣೆ ಮಾಡ್ಕೊಳ್ಬೇಕು, ಅಥವಾ 3 4 5 6 ಅದನ್ನೇ ಕಂಟಿನ್ಯೂ ಮಾಡಬೇಕು. ಸಾಮಾನ್ಯವಾಗಿ ಹುಡುಗರು ಅಥವಾ ಹುಡುಗಿಯರು ಮಂತ್ ಆಫ್ ಜನವರಿಯಲ್ಲಿ ನಾನು ಈ ವರ್ಷ ಜಿಮ್ಮಿಗೆ ಹೋಗಿ ನಾನು ಸ್ಲಿಮ್ ಆಗಬೇಕು ಅಂತ ಹೇಳಿ ಮೆಂಬರ್ಶಿಪ್ ತಗೊಳ್ತಾರೆ. ಅಟ್ ದ ಎಂಡ್ ಆಫ್ ದ ಜನವರಿ ನೋಡಿದ್ರೆ ಅವರು, ಅಥವಾ ನಾವು ಒಂದು ಎಕ್ಸಾಂಪಲ್ 500 ಮೆಂಬರ್ಸ್ ಅಥವಾ 50 ಮೆಂಬರ್ಸ್ ಮೆಂಬರ್ಶಿಪ್ ಕೊಟ್ಟು ಜಾಯ್ನ್ ಆಗ್ತಾರೆ ಅಂತ ಇನ್ ದ ಬಿಗಿನಿಂಗ್ ಆಫ್ ದ ಮಂತ್ ಅಥವಾ ಜನವರಿ ನೋಡೋದಾದ್ರೆ, ಅಟ್ ದ ಎಂಡ್ ಆಫ್ ದ ಜನವರಿ ನೋಡೋದಾದ್ರೆ 50 ಜನದಲ್ಲಿ ಬರೀ 5 ಜನ ಮಾತ್ರ ಅವರ ಒಂದು ಆಕ್ಷನ್ ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರೆ. ಇನ್ನ 49 ಜನ ಅವರು ಆಕ್ಷನ್ ಇರಲ್ಲ, ರಿಯಾಕ್ಷನ್ ಇರಲ್ಲ, ಕಂಪ್ಲೀಟ್ ಫುಲ್ ಅವರ ಆಕ್ಷನ್ ಕ್ಲೋಸ್ ಆಗೋಗ್ತಾರೆ. ಸೊ ಇನ್ನೊಂದು ಹೇಳೋದಾದ್ರೆ, ಯು ಡೋಂಟ್ ನೀಡ್ ಎ ನ್ಯೂ ಲೈಫ್. ಅಂದ್ರೆ ಸಾಮಾನ್ಯವಾಗಿ ಕೆಲವು ಜನರು ನಾಳೆನೆ ನನ್ನ ಎಲ್ಲಾ ಬದಲಾವಣೆಗಳನ್ನು ಆಗ್ಬೇಕು, ಸೊ ನಾಳೆಯಿಂದ ನಾನು ಹೊಸ ಮನುಷ್ಯ ಅನ್ನೋ ರೀತಿಯಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಳಕ್ ಹೋಗ್ತಾರೆ. ಸೊ ಆತರ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ ನಿಮ್ಮ ಜೀವನದಲ್ಲಿ. ಸೊ ಆ ಒಂದು ಸಡನ್ ಚೇಂಜ್ ಮಾಡ್ಕೊಳ್ಳೋ ಬದಲು ಚಿಕ್ಕ ಚಿಕ್ಕದಾಗಿ ಸಣ್ಣ ಸಣ್ಣ ಹ್ಯಾಬಿಟ್ ಗಳನ್ನ ನೀವು ಚೇಂಜ್ ಮಾಡ್ತಾ ಹೋಗ್ಬೇಕು. ಉದಾಹರಣೆಗೆ, ನಾನು ಇವತ್ತು ಇನ್ಸ್ಟೆಡ್ ಆಫ್ 50 ರೂಪಾಯಿ ನಾನು ಇವತ್ತು ಬರೀ 10 ರೂಪಾಯಿ ಮಾತ್ರ ಸೇವಿಂಗ್ಸ್ ಮಾಡ್ತೀನಿ. ಸೊ ನೆಕ್ಸ್ಟ್ 10 ರೂಪಾಯಿ 10 ರೂಪಾಯಿ 10 ರೂಪಾಯಿ 5 ದಿವಸ, ಅದು ಒಂದು ತಿಂಗಳು. ಸೊ ಒಂದೇ ಸರಿ ನಾನು 5,000 ರೂಪಾಯಿನ 500 ರೂಪಾಯಿ ಹಾಕ್ಬಿಟ್ಟು ಕಂಟಿನ್ಯೂಸ್ ಲೈಫ್ ಟೈಮ್ ಸುಮ್ಮನೆ ಇರೋ ಬದಲಾಗಿ ದಿನಕ್ಕೆ 10 ರೂಪಾಯಿ ಅಥವಾ ದಿನಕ್ಕೆ 3 ರೂಪಾಯಿ ಅಥವಾ ದಿನಕ್ಕೆ 2 ರೂಪಾಯಿ ಅಥವಾ ದಿನಕ್ಕೆ 5 ರೂಪಾಯಿ, ಸೊ ಈ ತರ ಚಿಕ್ಕ ಚಿಕ್ಕದನ್ನ ಸೇವಿಂಗ್ಸ್ ಮಾಡ್ತಾ ಅಥವಾ ಚಿಕ್ಕ ಚಿಕ್ಕದನ್ನ ನೀವು ಹ್ಯಾಬಿಟ್ ನ ಚೇಂಜ್ ಮಾಡ್ತಾ ಬಂದ್ರೆ ಅಟ್ ದ ಒನ್ ಫೈನ್ ಡೇ ನಿಮ್ಮ ಹ್ಯಾಬಿಟ್ 365 ಹ್ಯಾಬಿಟ್ಸ್ ಬದಲಾವಣೆಗಳಾಗ್ತಾ ಹೋಗ್ತದೆ. ಸೊ ನೆಕ್ಸ್ಟ್ ಇಯರ್ ಅಂತ ಅನ್ನುವಾಗ ನೀವು ಸಡನ್ ಡಿಸಿಷನ್ ಹೇಗ್ ಬೇಕಾದ್ರೆ ತಗೊಳ್ಳೋದು. ಬಿಕಾಸ್ ಯಾಕಂತಂದ್ರೆ ನಿಮ್ಮ ಮೈಂಡ್ ಸೆಟ್ ಆಲ್ರೆಡಿ ಆ ಒಂದು ಸ್ಟಿಕನ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಬದಲಾವಣೆ ಮಾಡ್ಕೊಳ್ಳೋಕೆ ತುಂಬಾ ಅವಕಾಶಗಳು ಜಾಸ್ತಿ ಇರುತ್ತೆ. ಸೊ ಮೊದಲನೇ ನೋಡೋದಾದ್ರೆ, ಡೋಂಟ್ ಟ್ರೈ ಟು ಚೇಂಜ್ ಎವ್ರಿಥಿಂಗ್ ಇನ್ ಒನ್ ಡೇ, ದಟ್ ಕ್ರಿಯೇಟ್ ಸ್ಟ್ರೆಸ್ ಅಂಡ್ ಫೇಲ್ಯೂರ್ ಇನ್ ಯುವರ್ ಲೈಫ್. ಸೊ ಅವಾಗಲೇ ಕೂಡ ನಾನು ಹೇಳಿದೆ, ಒಂದೇ ದಿವಸದಲ್ಲಿ ಅಥವಾ ಸಡನ್ ಡಿಸಿಷನ್ ತಗೊಳ್ಳೋದ್ರಿಂದ ನಿಮ್ಮ ಮೈಂಡ್ ಸ್ಟ್ರೆಸ್ ಆಗುತ್ತೆ, ನಿಮ್ಮ ಬಾಡಿ ಸ್ಟ್ರೆಸ್ ಆಗುತ್ತೆ. ನೀವು ತಗೊಳ್ಳೋಂಥ ಡಿಸಿಷನ್ ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. 90% ಆಫ್ ದ ಚಾನ್ಸಸ್ ಫೇಲ್ಯೂರೇ ಇರುತ್ತೆ. ಸೊ ಹಾಗಾಗಿ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನ ನೀವು ಮಾಡ್ತಾ ಬಂದು ಆಫ್ಟರ್ 6 ಮಂತ್ಸ್, ಆಫ್ಟರ್ 3 ಮಂತ್ಸ್ ಅಥವಾ ಆಫ್ಟರ್ 1 ಇಯರ್ ನೀವು ತಗೊಳ್ಳೋಂಥ ಚೇಂಜಸ್ ಏನಿರುತ್ತೆ ಅದು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ. ಮತ್ತೆ ಯಾವುದೇ ರೀತಿ ನೀವು ಫೇಲ್ಯೂರ್ ಆಗೋ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಸ್ಟಾರ್ಟ್ ವಿತ್ ಒನ್ ಸ್ಮಾಲ್ ಚೇಂಜ್ ಓನ್ಲಿ ದಟ್ ಈಸಿ ಟು ರಿಯಲಿಸ್ಟಿಕ್ಸ್. ನಿಮ್ಮ ಆದಾಯ, ನಿಮ್ಮ ಖರ್ಚು ಆಧಾರದ ಮೇಲೆ ನೀವು ತಗೊಳ್ಳುವಂತ ಆಕ್ಷನ್ ಏನಿರುತ್ತೆ ನಿಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡುವಂತದ್ದಾಗುತ್ತೆ. ರಿಯಲಿಸ್ಟಿಕ್ ಅಂದ್ರೆ ನೀವು ಸಾಮಾನ್ಯವಾಗಿ ಎಕ್ಸ್ಪೆಂಡಿಚರ್ ಇದನ್ನ ನೋಡಿ, ನೀವು ನಿಮ್ಮ ಪ್ರತಿ ತಿಂಗಳು ರೇಷನ್ಗೆ 10,000 ರೂಪಾಯಿ ಖರ್ಚು ಮಾಡ್ತಾ ಇರ್ತೀರ ಅಂತ ಒಂದು ಎಕ್ಸಾಂಪಲ್ ಅನ್ಕೊಳ್ಳಿ. ಅದರಲ್ಲಿ ಈ ತಿಂಗಳಲ್ಲಿ 500 ರೂಪಾಯಿ ಕಡಿಮೆ ತಗೊಳ್ಳೋಣ, ರೇಷನ್ 500 ರೂಪಾಯಿ ಉಳಿತಾಯ ಮಾಡೋಣ ಅನ್ನೋ ಒಂದು ಮನೋಭಾವನೆ. 500 ರೂಪಾಯಿ ಬೇಡ, 100 ರೂಪಾಯಿ ಉಳಿತಾಯ ಮಾಡೋಣ. ಸೊ ಆ 100 ರೂಪಾಯಿ ಸೇವಿಂಗ್ಸ್ ಮಾಡಿಕೊಂಡು ನೆಕ್ಸ್ಟ್ 5 ಮಂತ್ಸ್ ಅಥವಾ ನೆಕ್ಸ್ಟ್ 1 ಇಯರ್ ಆ 100 ರೂಪಾಯಿ 100 ರೂಪಾಯಿ 100 ರೂಪಾಯಿ ಉಳಿತಾಯ ಮಾಡ್ತಾ ಬನ್ನಿ.
ಅಟ್ ದ ಎಂಡ್ ಆಫ್ ದ ಇಯರ್ ನಿಮಗೆ 1200 rupees ಆಗುತ್ತೆ ನಿಮಗೆ. ಸೊ ಈ ತರದ ರಿಯಲಿಸ್ಟಿಕ್ಸ್ ಅದನ್ನ ನೀವು ಯೋಚನೆ ಮಾಡಿ ನೀವು ತಗೊಳ್ಳುವಂತ ಡಿಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಕ್ಸಸ್ ಇಸ್ ಬಿಲ್ಟ್ ಬೈ ರಿಪೀಟಿಂಗ್ ಸ್ಮಾಲ್ ಚೇಂಜಸ್ ಎವ್ರಿ ಡೇ, ನಾಟ್ ಬೈ ಒನ್ ಎ ಬಿಗ್ ಶಾಕ್. ಸೊ ಇದು ಕೂಡ ಅಷ್ಟೇನೆ, ರಿಪಿಟೇಷನ್. ನೀವು ಸ್ಮಾಲ್ ಚೇಂಜಸ್ ಏನಿರುತ್ತೆ ಅದು ರಿಪಿಟೇಷನ್ ಆಗ್ತಾ ಇರ್ಬೇಕು, ಕಂಟಿನ್ಯೂಟಿ ಇರಬೇಕು. ಸೊ ಒಂದ್ ವೇಳೆ ನಾನು ಫಸ್ಟ್ ಪಾಯಿಂಟ್ ಅಲ್ಲಿ ಹೇಳಿದೆ, ನೀವು ಉದಾಹರಣೆಗೆ ಉಳಿತಾಯ ಮಾಡ್ಲಿಕ್ಕೆ 5 ರೂಪಾಯಿ ಸ್ಟಾರ್ಟ್ ಮಾಡಿ, ದಿನಕ್ಕೆ 5 ರೂಪಾಯಿ. ಆ ದಿನಕ್ಕೆ 5 ರೂಪಾಯಿದನ್ನ ನೀವು ಕಂಟಿನ್ಯೂಟಿ ಮಾಡ್ತಾ ಬರ್ಬೇಕು. ಒಂದ್ ವೇಳೆ ಈ ದಿನ ನಿಮಗೆ 5 ರೂಪಾಯಿ ಹಾಕಕ್ಕಾಗ್ಲಿಲ್ವಾ, ನೆಕ್ಸ್ಟ್ ಡೇ 10 ರೂಪೀಸ್ ಹಾಕಿ. ಸೊ ಈ ತರ ನೀವು ಮ್ಯಾನೇಜ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಕಂಟಿನ್ಯೂಟಿ ಇದ್ದಾಗ ಏನಾಗುತ್ತೆ, ನಿಮ್ಮ ಫೇಲ್ಯೂರ್ ಅನ್ನೋದು ನಿಮ್ಮ ಹತ್ರಕ್ಕೆ ಬರೋದಿಲ್ಲ. ಇಫ್ ಯು ಫೀಲ್ overwhelmed, reduce the target of smaller, more frequently steps to work better. ಚಿಕ್ಕದ್ದು ನಿಮ್ಮ ಲೈಫ್ ಅಲ್ಲಿ ತುಂಬಾ ಎಫೆಕ್ಟಿವ್ ಕೊಡುತ್ತೆ. ನಿಮ್ಮ ಸ್ಟೆಪ್ಸ್ ಗಳನ್ನ ಒಂದ್ ಹಂತ ಮುಂದಕ್ಕೆ ಹೋಗ್ಲಿಕ್ಕೆ ಅವಕಾಶಗಳನ್ನ ಕೊಡುತ್ತೆ. ಸೊ ಯಾವುದೇ ತರಹ ಸಡನ್ ಡಿಸಿಷನ್ ಆಗ್ಲಿ, ಸಡನ್ ಆಕ್ಷನ್ ತಗೊಳ್ಳೋಂಥದ್ದಾಗ್ಲಿ ಅಥವಾ ಅದನ್ನ ಇಂಪ್ಲಿಮೆಂಟ್ ಮಾಡೋದಾಗ್ಲಿ ನೀವು ಮಾಡಕ್ ಹೋಗ್ಬಿಡಿ. ಸೊ ಟ್ರ್ಯಾಕ್ only one habit at a time for 7 to 21 days before adding another. ಸೊ ಸಾಮಾನ್ಯವಾಗಿ ಕೆಲವರು ಬದಲಾವಣೆಗಳನ್ನ ಮಾಡಿಕೊಂಡು ಅವರು ಹೇಳುವಂತಹ ಏನಿದೆ ಆ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ಇಲ್ಲೂ ಕೂಡ ಪಾಯಿಂಟ್ಸ್ ಗಳನ್ನ ಬಂದಿರುವಂತದ್ದು. ಸೊ ಯಾವುದೇ ತರಹದ ನೀವು ಹ್ಯಾಬಿಟ್ ಚೇಂಜ್ ಮಾಡ್ಕೊಂಡ್ರೆ ಅದಕ್ಕೆ ಇನ್ನೊಂದು ಆಡ್ ಮಾಡೋಕ್ಕೂ ಮುಂಚೆ ಆ ಒಂದು ಹ್ಯಾಬಿಟ್ ಏನ್ ಚೇಂಜ್ ಮಾಡಿರ್ತೀರ ಅದು 7 ದಿನದಿಂದ 21 ದಿನ, ಅದು 7 ದಿನದಿಂದ 1 ತಿಂಗಳವರೆಗೆ ಆ ಸ್ಮಾಲ್ ಹ್ಯಾಬಿಟ್ ಏನಿದೆ ಆ ಕಂಟಿನ್ಯೂಟಿ ಬರೋ ತನಕ 1 ತಿಂಗಳವರೆಗೆ ನೀವು ಅದನ್ನ ಕಂಟಿನ್ಯೂಟಿ ಮಾಡ್ತಾನೆ ಇರ್ಬೇಕು. ಸೊ ಅದಾದ್ಮೇಲೆ ನಿಮಗೆ ಆ ಒಂದು ಮೈಂಡ್ ಅಲ್ಲಿ ಸೆಟ್ ಆಗಿರುತ್ತೆ, ನೆಕ್ಸ್ಟ್ ಪಾಯಿಂಟ್ ಏನಾಗಿರುತ್ತೆ ಅದನ್ನ ನೀವು ಆಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿದ್ರೆ ಒಳ್ಳೇದು. ಸೊ ನೀವು ಫೇಲ್ಯೂರ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸಡನ್ ಆಗಿ ಒಂದೇ ವಾರದಲ್ಲಿ 4-5 ಬದಲಾವಣೆಗಳನ್ನ ಮಾಡ್ಕೊಂಡು ನೀವೇನಾದ್ರೂ ಇಂಪ್ಲಿಮೆಂಟ್ ಮಾಡಕ್ ಹೋದ್ರೆ ಡೆಫಿನೆಟ್ ಆಗಿ ನೀವು ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೆಲೆಬ್ರೇಟ್ ಟಿನ್ನಿ ವಿನ್ಸ್. ಚಿಕ್ಕ ವಿಷಯಗಳು ನೀವು ಖುಷಿ ಪಡ್ತಾ ಬನ್ನಿ. ಉದಾಹರಣೆಗೆ ನಾನು ಇವತ್ತು 10 ರೂಪೀಸ್ ಸೇವಿಂಗ್ಸ್ ಮಾಡಿದೆ, ಗುಡ್. ನೀವು ನಿಮಗೆ ಐ ಆಮ್ ಎ ಗ್ರೇಟ್ಫುಲ್ ಬಾಯ್ ಅಂತ ನೀವು ನಿಮ್ಮನ್ನ ಹೊಗಳ್ಕೊಳ್ಳಿ ಅಥವಾ ಖುಷಿ ಪಡಿ. ಯಾಕೆಂತ ಹೇಳಿದ್ರೆ ನಿಮ್ಮನ್ನ ನೀವು ಯಾವಾಗ ಖುಷಿ ಪಡ್ಕೊಂಡು ಯಾವಾಗ ನೀವು ಹೊಗಳಿಕೆ ಅಂತ ಸೆಲೆಬ್ರೇಟ್ ಮಾಡ್ತೀರಾ ಅವಾಗ ನಿಮಗೆ ಅದು ಅಪ್ರಿಸಿಯೇಷನ್ ಆಗುತ್ತೆ ಅಥವಾ ಇನ್ನು ಹೆಚ್ಚಿನ ದಿನಗಳಲ್ಲಿ ಅದನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ನೀವು ಯಾವಾಗ ನಿಮಗೋಸ್ಕರ ನೀವು ಅಪ್ರಿಸಿಯೇಷನ್ ಮಾಡ್ಕೊಳ್ಳಲ್ಲ ಅಥವಾ ನಿಮ್ಮನ್ನ ಏನು ಕೈಂಡ್ ಆಫ್ ಸೆಲೆಬ್ರೇಷನ್ ಮಾಡ್ಕೊಳ್ಳಲ್ಲ, ಅವಾಗ ಏನಾಗುತ್ತೆ ನಿಮಗೆ ನಿಮ್ಮ ಬಗ್ಗೆನೇ ಒಂದು ಅಸಡ್ಡೆ ಭಾವನೆ ಬರುತ್ತೆ. ಸೊ ಹಾಗಾಗಿ ಚಿಕ್ಕದ ನೀವು ವಿನ್ ಆದಾಗ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಓವರ್ ಟೈಮ್ ಮೆನಿ ಸ್ಮಾಲ್ ಚೇಂಜಸ್ ಕ್ರಿಯೇಟ್ ಎ ಬಿಗ್ ರಿಸಲ್ಟ್, ಸ್ಲೋ ಸ್ಟಡಿ ಚೇಂಜ್ ಇನ್ ರಿಯಲ್ ಟ್ರಾನ್ಸ್ಫಾರ್ಮೇಶನ್. ಸೊ ಅವಾಗಲೇ ಹೇಳಿದಾಗ ಕೂಡ ಸಡನ್ ಆಗಿ ಯಾವುದು ಕೂಡ ಚೇಂಜ್ ಮಾಡಿದ್ರೆ ಡೆಫಿನೆಟ್ ಆಗಿ ಫೇಲ್ಯೂರ್. ನೀವು ಚಿಕ್ಕದನ್ನ ಹಂತವಾಗಿ ನೀವು ಬದಲಾವಣೆ ಮಾಡ್ಕೊಂತ ಬಂದ್ರೆ ನಿಮ್ಮ ಲೈಫ್ ಅಲ್ಲಿ ಯು ಆರ್ ದ ವಿನ್ನರ್. ನಿಮ್ಮ ಫ್ಯಾಮಿಲಿ ನೀವೇ ವಿನ್ನರ್ ಆಗಿರ್ತೀರಾ. ನೀವು ಏನ್ ಅನ್ಕೊಂಡಿರ್ತೀರ ಗೋಲ್ನ ರೀಚ್ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗತ್ತೆ. ಸೊ ಈ ತಿಂಗಳು 5% ಉಳಿತಾಯ ಮಾಡ್ತೀನಿ, ನೆಕ್ಸ್ಟ್ ತಿಂಗಳು 6% ಟ್ರೈ ಮಾಡೋದು, ಅದ್ರ ನೆಕ್ಸ್ಟ್ ಪರ್ಸೆಂಟ್ 7%, ಆಗ್ಲಿಲ್ವಾ 6%, ಅವಾಗ್ಲೂ ಆಗ್ಲಿಲ್ವಾ 5%, ಕಂಟಿನ್ಯೂಟಿ. ನೆಕ್ಸ್ಟ್ 6 months ನಾ 5% ಅನ್ನೇ ಉಳಿತಾಯ ಮಾಡ್ತೀನಿ. ಅದಾದ ನಂತರ ನೆಕ್ಸ್ಟ್ 7 ಅಥವಾ 8% ಪರ್ ಮಂತ್ ಅಥವಾ 10%. ಸೊ ಈ ತರ ನೀವು ಬದಲಾವಣೆಗಳನ್ನ ಮಾಡ್ತಾ ಅಥವಾ ಕಂಟಿನ್ಯೂಟಿ ಮಾಡ್ತಾ ಏನಾಗುತ್ತೆ ನಿಮ್ಮ ಮೈಂಡ್ ಅಲ್ಲಿ ಆ ಒಂದು ಬದಲಾವಣೆನ ಅಕ್ಸೆಪ್ಟ್ ಮಾಡ್ಕೊಳ್ತೀರಾ. ಅಕ್ಸೆಪ್ಟ್ ಮಾಡಿದಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ನಿಮಗೆ ಗೊತ್ತಿಲ್ಲದಂಗೆ ನೀವು ಉಳಿತಾಯ ಮಾಡಕ್ ಸ್ಟಾರ್ಟ್ ಮಾಡ್ತಾ ಹೋಗ್ತೀರಾ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀರಾ ಅಥವಾ SIP ಅಥವಾ ಮ್ಯೂಚುವಲ್ ಫಂಡ್ಗೆ ಹಣನ ಹೂಡಿಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಥವಾ ನಿಮಗೆ ಏನಾದ್ರೂ ಎಮರ್ಜೆನ್ಸಿ ಫಂಡ್ ಬೇಕಂದ್ರೆ ಅದಕ್ಕೂ ಕೂಡ ನೀವು ಹಣ ಉಳಿತಾಯ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀರಾ. ಸೊ ಹಾಗಾಗಿ
ಚಿಕ್ಕ ಚಿಕ್ಕ ಬದಲಾವಣೆಗಳನ್ನ ನೀವು ನಿಮ್ಮ ಲೈಫಲ್ಲಿ ತಗೊಳ್ಳಿ, ಸಕ್ಸಸ್ ಆಗಿ ಅಂತ ಹೇಳ್ತಾ ಇವತ್ತಿನ ಒಂದು ಕಂಟೆಂಟ್ ಅನ್ನ ನಾನು ಮುಗಿಸ್ತಾ ಇದ್ದೀನಿ. ನೀವು ಮೊದಲ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಹೇಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಜೊತೆಗೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಯಾರೆಲ್ಲ ವಾಚ್ ಮಾಡಿದಿರಾ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.